ಮನುಷ್ಯನಿಗೆ ಆ ಭಯನ ಭಾಳ ದೊಡ್ಡ ವ್ಯಕ್ತಿತ್ವವನ್ನು ಮಾಡಲಿಕ್ಕೆ ಸಾಧ್ಯ, ದೊಡ್ಡವನ್ನು ಮಾಡೋಕ್ಕೆ ಸಾಧ್ಯ. ವಿಶ್ವವನ್ನು ಗೆಲ್ಲುವ ಹಂತಕ್ಕೆ ಬಂದಿದ್ದು ಹಿಟ್ಲರ್ಗೆ ಈ ಭಯದಿಂದಾಗಿ ಸದಾ ಹೆಚ್ಚಿರ್ತಿದ್ದ. ಆದರೆ ಕೊನೆಗೆ ಒಬ್ಬ ವ್ಯಕ್ತಿ ಆಗಿದ್ದರಿಂದಾಗೆ ಆ ಸೋತ ಆ ಮಾತು ಬೇರೆ. ಎಲ್ಲಾದರೂ ಹಿಟ್ಲರ್ ಇಡೀ ವಿಶ್ವವನ್ನು ಗೆಲ್ಲುವ ಹಂತಕ್ಕೆ ಬಂದು ನಿಂತಿದ್ದ, ಎಲ್ಲಂತಲ್ಲ. ಆ ಭಯದಿಂದಾಗೆ ಇವತ್ತು ಯಾವುದೋ ಬೇಕಂತ ನಾವು ಪುಂಡ್ರಿದ್ದೀವಿ, ನಾವು ಭಾಳ ಗುಂಡಾಗಳು ಇದ್ದೀವಿ, ನಾವು ಶೂರಿದ್ದೀವಿ, ಧೀರಿದ್ದೀವಿ ಅಂತ ಹೇಳಿದ್ರು ಸಹ ಒಳಗೆ ಅಂತರದಲ್ಲಿ ಎಲ್ಲೋ ಒಂದು ಸೋಲಿನ ಭಯ ಇದ್ದೇ ಇರ್ತದೆ. ಆ ಮಾತನ್ನು ಪಾಪ ಅವ್ರು ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ. ಅದಿರಲಿ, ಅದೇ ರೀತಿ ಎಲ್ಲರಲ್ಲೂ ಅದ. ಈ ಹಂತದಲ್ಲೇ ಅವ್ರ ಎದುರಾಳಿಗೂ ಸಹ ಸೌದಿಯವರಿಗೆ, ಕತ್ತಿಯವರಿಗೆ, ಅದರಲ್ಲೂ ಮುಖ್ಯವಾಗಿ ಈ ಸಲದ ಅವಕಾಶವನ್ನು ಬಿಟ್ಟುಕೊಡೋ ಹಾಗಿಲ್ಲ. ಈಗಂತೂ ಎಲ್ಲರೂ ಕಲೆ ಕಾಣೋದು 7 ಜನ ಅವ್ರ ಪರವಾಗಿ, ನಮ್ಮ ಜಾರಕಿಹೊಳಿ ಸಹೋದರರಿಗೆ ಬೆಂಬಲ ನೀಡುವಂಥ 7 ಜನ ಇದ್ದಾರೆ. ಕಲೆ ಕಾಣ್ತಾ ಇದ್ದಾರೆ. ವಿಶ್ವಾಸ ವೈದ್ಯ, ಮುಂದೆ ನಮ್ಮ ಚಂದ್ರರಾಜ್ ಶೆಟ್ಟಿಹೊಳಿ, ರಾಹುಲ್ ಜಾರಕಿಹೊಳಿ, ಅಮರರಾಜ್ ಜಾರಕಿಹೊಳಿ, ವಿರೂಪಾಕ್ಷ ಮಾಮಣಿ, ಅರವಿಂದ್ ಪಾಟೀಲ್, ನೀಲಕಂಠ ಕಪ್ಪಲಗುದ್ದಿ, ಇವರು ಅವಿರೋಧವಾಗಿ ಆಯ್ಕೆ ಆದಂಥ ಇವ್ರಿಗೆ ಬೇಕಾದರು. ಇನ್ನೊಂದು ಇಬ್ಬರು ಇದ್ದಾರೆ 9 ಆಗೋದಕ್ಕೆ, ರಾಜು ಕಾಗೆ ಅವರು ಇನ್ನೊಬ್ಬರು. ಈ ದಿಶೆಯಲ್ಲಿ ಒಂದಿಷ್ಟು ನಾವು ಗಮನಿಸಬೇಕಾಗ್ಯದ. ಈ ಒಂದು ನೆಲೆಯಲ್ಲೇ ನಾವು ಈ ಮತ್ತೊಬ್ಬರು ಗಣೇಶ್ ಹುಕ್ಕೇರಿ ಅವ್ರ ಬಗ್ಗೆ ಬದಲಾಗಿ ಆಗಿರ್ಬೋದು. ಮುಂದೆ ನಮ್ಮ ರಾಜು ಕಾಗೆ ಅವ್ರ ಬದಲಾಗಿ ಅವ್ರು ನಮ್ಮವ್ರು ಅಂತ ಇಟ್ಟುಕೊಂಡಿಲ್ಲ. ಅವ್ರನ್ನ ಬಿಟ್ಟು ಲೆಕ್ಕ ಮಾಡ್ತಾಯಿದ್ದಾರೆ. ಇವರು ಬುದ್ಧಿವಂತರಿದ್ದಾರೆ ನಮ್ಮ ಜಾರಕಿಹೊಳಿ ಬಣ್ಣದವರು. ಈಗ ಅವ್ರಿಗೆ ಇರುತ್ತಿರುವಂಥದ್ದು ಇನ್ನೂ 2 ಒಂದು ಜೊಲ್ಲೆ ಅವ್ರನ್ನ ಶತಾಯ ಗೆಲ್ಲಿಸಿಕೊಳ್ಳೇಬೇಕು ಅನ್ನುವಂಥದ್ದು. ಯಾಕಂದ್ರೆ ಒಂದಿಷ್ಟು ಕೆಲವು ಜನ ವಿಮರ್ಶೆ ಮಾಡ್ತಾಯಿದ್ರು, ಇಲ್ಲ ಅವ್ರನ್ನ ಸೋಲಿಸಬಹುದು ಅಂತೇಳಿ. ಇಲ್ಲ, ಇವತ್ತು ಅವ್ರ ರಾಜಕೀಯ ಸ್ಥಿತಿಗೆ ಭಾಳ ಮಹತ್ವದ್ದು. ಜೊಲ್ಲೆ ಅವ್ರನ್ನ ಒಂದು ವೇಳೆ ಇವರು ಅವ್ರನ್ನ ದೂರ ಸರಿಸೋದು, ಏನೋ ಸೋಲಿಸಿ ಮತ್ತೆ ಮಾಡಿದ್ರೆ, ಇದೇನೋ ನಂತರ ಗೊತ್ತಾದ್ರೆ ಇವ್ರ ಮೇಲೆ ವಿಶ್ವಾಸ ಇಡುವಂಥ ಜನ ಕಡಿಮೆ ಆಗ್ತಾಯಿದ್ದಾರೆ. ಜಿಲ್ಲಾ ಮಾಡಿದ್ರೆ, ತಾಲೂಕು ಮಾಡಿದ್ರೆ ಏನೋ ಆಗಿರ್ಬೋದು, ಏನೋ ಆಗ್ಯದ. ಅವ್ರ ಮೇಲೆ ಆರೋಪಗಳು ಇದ್ದಾವೆ ಜಾರಕಿಹೊಳಿ ಸಹೋದರರ ಮೇಲೆ. ಆ ಮಾತು ಬೇರೆ. ಆದರೂ ಈ ಸಲ ಆ ರೀತಿ ಆಗಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ಅವ್ರ ಸಮೀಪ ಬಲ್ಲ ಅವರ ಅಭಿಪ್ರಾಯ. ಅದಕ್ಕಾಗಿ ಜೊಲ್ಲೆ ಅವ್ರು ಗೆಲ್ಲಿಸ್ಬೇಕಂತೇಳಿ ರೆಸಾರ್ಟ್ ರಾಜಕಾರಣಿಗೆಲ್ಲ ಸ್ಟಾರ್ಟ್ ಆಗಿದೆ. ರೆಸಾರ್ಟ್ ರಾಜಕಾರಣ ವಿಶೇಷ ಶಾಸಕರಿಗೆ ಅವ್ರಿಗೆ ಇವ್ರಿಗೆ ಆಗುವಂಥ ಹೋಗಿ ಮುಚ್ಚಿಡುವಂಥದ್ದು, ಆರಾಮ ಇಡುವಂಥದ್ದು ನಿಮಗೆ ಗೊತ್ತದ. ಹೇಳೋ ಅವಶ್ಯಕತೆ ಇಲ್ಲ. ದುಡ್ಡು ಸಿಕ್ಕಾಪಟ್ಟೆ ನೀರಿನಂಗೆ ದುಡ್ಡು ಹರಿಸಿಡುವಂಥ